Hello everyone, this is Deepthi. Today I am making videos on D and F block elements. So ಈ ಚಾಪ್ಟರ್ ಅಲ್ಲಿ ನಾನು ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇಂಪಾರ್ಟೆಂಟ್ ಟಾಪಿಕ್ಸ್ ಅಲ್ಲಿ ಹೇಗೆ ಕ್ವಶನ್ಸ್ ಅರೈಸ್ ಆಗಿರುತ್ತೆ, ಯಾವ ತರ ಕ್ವಶನ್ಸ್ ನ ಫ್ರೇಮ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಸೊ ನಿಮಗೆ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂದ ತಕ್ಷಣ ಇದರಲ್ಲಿ ಕ್ವಶನ್ಸ್ ಎಲ್ಲಿ ಬಂದಿರುತ್ತೆ ಅಂತಂದ್ರೆ ಥರ್ಡ್ ಮೇನ್ ಅಲ್ಲಿ ಅಂತಂದ್ರೆ 3 ಮಾರ್ಕ್ಸ್ ಅಲ್ಲಿ 2 ಕ್ವಶನ್ಸ್ ಇರುತ್ತೆ. ಅದಾದ್ಮೇಲೆ 2 ಮಾರ್ಕ್ಸ್ ಅಲ್ಲಿ 1 ಕ್ವಶನ್ ಅಪಿಯರ್ ಆಗಿರುತ್ತೆ. ಟೋಟಲ್ ನಿಮಗೆ 6 + 2 8 ಮಾರ್ಕ್ಸ್ ಬರೋ ತರ ನಿಮ್ಗೆ ಕ್ವಶನ್ ಫ್ರೇಮ್ ಆಗಿರುತ್ತೆ. ಸೊ ಈ 3 ಮಾರ್ಕ್ಸ್ ಅಲ್ಲಿ ಯಾವ ತರ ಕ್ವಶನ್ಸ್ ನ ಹೇಳಿರ್ತಾರೆ. ಸೊ 2 + 1 ಅಂತ ಆಗಿರ್ಬೋದು, ಇಲ್ಲಾಂದ್ರೆ 1 + 1 + 1 ಅಂತಾರು ಕ್ವಶನ್ ಬಂದಿರಬಹುದು. ಸೊ 1 ಮಾರ್ಕ್ಸ್ ಕ್ವಶನ್ ಯಾವ ತರ ಕೇಳಿರ್ತಾರೆ, ಮತ್ತೆ 2 ಮಾರ್ಕ್ಸ್ ಕ್ವಶನ್ ಯಾವ ತರ ಇರುತ್ತೆ, 3 ಮಾರ್ಕ್ಸ್ ಕ್ವಶನ್ ಯಾವ ತರ ಫ್ರೇಮ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಇದ್ರಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಹಾಗಾಗಿ ನನ್ನ ವಿಡಿಯೋನ ಕೊನೆ ತನಕ ನೋಡಿ. ನೀವೇನಾದ್ರೂ ನನ್ನ ಚಾನೆಲ್ಗೆ ಹೊಸಬ್ರಾಗಿತ್ತು ಅಂತಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನೆಲ್ ಬಗ್ಗೆ ರೆಗ್ಯುಲರ್ ನೋಟಿಫಿಕೇಶನ್ ಸಿಗಬೇಕು ಅಂತಂದ್ರೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಲೈಟ್ ಅಪ್. ಸೊ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ನಿಮಗೆ ಫಸ್ಟ್ ಕ್ವಶನ್ ಬಂದು, ಫಸ್ಟ್ ಕ್ವಶನ್ ದಿಸ್ ಇಸ್ ಫಾರ್ 3 ಮಾರ್ಕ್ಸ್ ಕ್ವಶನ್. ವೈ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಆಕ್ಟ್ಸ್ ಆಸ್ ಅ ಗುಡ್ ಕ್ಯಾಟಲಿಸ್ಟ್, ಗಿವ್ ರೀಸನ್. ಸೊ 3 ಪಾಯಿಂಟ್ಸ್ಗೆ 3 ಮಾರ್ಕ್ಸ್ ಇರುತ್ತೆ. ದ ಫಸ್ಟ್ ಪಾಯಿಂಟ್ ಈಸ್ due to variable oxidation state, and the second point is large surface area for absorption of reactant molecule, and the third one is the presence of vacant d orbital. So reasons ku same points baritira. Akasmat nimge properties kelidre, write the properties, 3 properties for transition elements acts as a good catalyst anta kelidre same reason gain points bardirtiro ಅದೇ ಪಾಯಿಂಟ್ಸ್ ನೀವು ಪ್ರಾಪರ್ಟೀಸ್ ಗೂ ಯೂಸ್ ಮಾಡಬಹುದು. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. Why transition metal form large number of a complex compound? Transition elements ಯಾಕೆ ಕಾಂಪ್ಲೆಕ್ಸ್ ಕಾಂಪೌಂಡ್ ನ ತೋರಿಸುತ್ತೆ, ಗಿವ್ ರೀಸನ್ ಅಂತ ಕೇಳಿದ್ದಾರೆ. ಹಾಗೇನೆ ಪ್ರಾಪರ್ಟೀಸು ಬರುತ್ತೆ ಇದರಲ್ಲಿ. ಎರಡಕ್ಕೂ ಸೇಮ್ ಆನ್ಸರ್. ಡ್ಯೂ ಟು ಸ್ಮಾಲ್ ಸೈಜ್ ಆಫ್ ಟ್ರಾನ್ಸಿಷನ್ ಮೆಟೀರಿಯಲ್, ಸ್ಮಾಲ್ ಸೈಜ್ ಅಂತ ಮೆನ್ಷನ್ ಮಾಡಬೇಕು. ಅಂಡ್ ದ ಸೆಕೆಂಡ್ ಪಾಯಿಂಟ್ ಈಸ್ ಪ್ರೆಸೆನ್ಸ್ ಆಫ್ ವೇಕೆಂಟ್ ಡಿ ಆರ್ಬಿಟಲ್. ಸೊ ಪ್ರೆಸೆನ್ಸ್ ಆಫ್ ವೇಕೆಂಟ್ ಡಿ ಆರ್ಬಿಟಲ್ ಗುಡ್ ಕ್ಯಾಟಲಿಸ್ಟ್ ಗೂ ಬರ್ತಾ ಇದೆ. ಹಾಗೇನೆ ಕಾಂಪ್ಲೆಕ್ಸ್ ಕಾಂಪೌಂಡ್ ಗೂ ಸೇಮ್ ಪಾಯಿಂಟ್ ಯೂಸ್ ಆಗ್ತಾ ಇದೆ. And the third point is larger ionic charge. So 3 points ke 3 marks. So next question hogana. Why transition metal shows colored compounds? Yaake transition metals color compound torsutte, give reason. The reason is this is due to DD transition. First reason is due to DD transition, and the second reason is the presence of unpaired electrons in d orbital. So important one idu. Presence of unpaired electrons in d orbital shows color. So d block elements ನಿಮಗೆ ಕಲರ್ ತೋರಿಸಬೇಕಾದ್ರೆ ಅದರದ್ದು d orbital ಅಲ್ಲಿ unpaired electrons ಇರಬೇಕು. So next ಹೋಗೋಣ. So fourth one, this is for 2 marks. Calculate the magnetic moment of titanium 3+. ಸೊ ನಿಮಗೆ ಅದರಲ್ಲಿ ಅಟಾಮಿಕ್ ನಂಬರ್ ಕೊಟ್ಟಿರ್ತಾರೆ. ಸೊ ಹೇಗೆ ಕಂಡುಹಿಡಿಯೋದು? 2 ಮಾರ್ಕ್ಸ್ ಕ್ವಶನ್, ಅದರಲ್ಲಿ ಫಾರ್ಮುಲಾಗ 1 ಮಾರ್ಕ್ಸ್, ಫೈನಲ್ ಆನ್ಸರ್ಗೆ ಇನ್ನೊಂದು ಮಾರ್ಕ್ಸ್ ಇದೆ. ಸೊ ಫಾರ್ಮುಲಾ ಬಂದು μ = √n × n+2. ಬೋರ್ ಮ್ಯಾಗ್ನೆಟಾನ್ ಅನ್ನೋದು ಯೂನಿಟ್. ಸೊ ಅದನ್ನ BM ಅಂತ ಬರ್ಕೊಂಡಿದ್ದೀನಿ. ಸೊ ಏನಿದು ಎನ್ ಅಂತಂದ್ರೆ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್, ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ ಡಿ ಆರ್ಬಿಟಲ್. ಡಿ ಆರ್ಬಿಟಲ್ ಅಲ್ಲಿ ಇರೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ನ ಎನ್ ಅಂತ ಕರಿತೀವಿ. ಹೇಗೆ ಸಾಲ್ವ್ ಮಾಡೋದು? ಸೊ ಫಸ್ಟ್ ಅಟಾಮಿಕ್ ನಂಬರ್ ನೋಡಿ, ಇಲ್ಲಿ ಅಟಾಮಿಕ್ ನಂಬರ್ 22 ಕೊಟ್ಟಿದ್ದಾರೆ. ಫಸ್ಟ್ ನಾವು ಬರ್ಕೊಳ್ಳೋಣ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಟೈಟಾನಿಯಂ, ಅರ್ಗಾನ್ 3d2 4s2. ಸೊ ಅರ್ಗಾನ್ ಅಂದ್ರೆ 18 19 20 21 22. ಸೊ 22 ಆಯ್ತು. ಈಗ ಟೈಟಾನಿಯಂ 3+ ಅಂತ ಕೇಳಿರೋದು. ಸೊ 3+ ಅಂತಂದ್ರೆ ರಿಮೂವಲ್ ಆಫ್ 3 electrons. ಸೊ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಿಕಮ್ಸ್ 3d. ಸೊ 4s ಇಂದ ಫಸ್ಟ್ ಎಲೆಕ್ಟ್ರಾನ್ಸ್ ನ ತೆಗಿಬೇಕು. ಇಲ್ಲಿಂದ 2 ಎಲೆಕ್ಟ್ರಾನ್ಸ್ ತೆಗಿತಾ ಇದ್ದೀನಿ, therefore 0 ಆಗುತ್ತೆ. ಅದಾದ್ಮೇಲೆ ಇನ್ನೊಂದು ಎಲೆಕ್ಟ್ರಾನ್ ಡಿ ಆರ್ಬಿಟಲ್ ಇಂದ ತಗೊಳ್ತಾ ಇದ್ದೀನಿ, ಆಗ 3d1 ಆಯ್ತು. ಓಕೆ, ಟೈಟಾನಿಯಂ 3+ ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರುತ್ತೆ. ಈಗ ಡಿ ಆರ್ಬಿಟಲ್ ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ಅಂತ ಚೆಕ್ ಮಾಡ್ಕೋಬೇಕು. ಸೊ ಡಿ ಆರ್ಬಿಟಲ್ ಅಂತಂದ್ರೆ ನಿಮಗೆ ಎಷ್ಟು ಆರ್ಬಿಟಲ್ಸ್ ಇರುತ್ತೆ ಡಿ ಅಲ್ಲಿ ಅಂತಂದ್ರೆ 5. ಸೊ ಈ ತರ 5 ಬಾಕ್ಸಸ್ ನ ಹಾಕೋತಿರೋ 5 ಆರ್ಬಿಟಲ್ಸ್ ಅಂತ ಕರಿತೀವಿ. ಎಲೆಕ್ಟ್ರಾನ್ಸ್ ನ ಫಿಲ್ ಅಪ್ ಮಾಡಬೇಕು. ಇವಾಗ ಒಂದೇ ಇರೋದ್ರಿಂದ ಒಂದೇ ಎಲೆಕ್ಟ್ರಾನ್ ಫಿಲ್ ಅಪ್ ಮಾಡ್ತೀರಾ. ಸೊ ಇಲ್ಲಿ ಎಷ್ಟು ಅನ್ಪೇರ್ಡ್ ಇದೆ, ಮಿಕ್ಕಿದೆಲ್ಲ ಖಾಲಿ ಇದೆ. ಇಲ್ಲಿ ಒಂದೇ ಒಂದು ಅನ್ಪೇರ್ಡ್ ಸಿಂಗಲ್ ಆಗಿದೆ. ಇದನ್ನೇ ನಾವು ಎನ್ ವ್ಯಾಲ್ಯೂ ತಗೋತೀವಿ. ಸೊ
n is equal to 1 ಅಂತ ತಗೊಳ್ತಿದ್ವಿ. ಇದನ್ನ ಈಗ ಫಾರ್ಮುಲಾಗೆ ಅಪ್ಲೈ ಮಾಡೋಣ. mu is equal to root of 1 into 1 plus 2. ಸೊ ಹಾಗಾಗಿ ಏನಾಯ್ತು ಇವಾಗ 1 plus 2 3 ಆಯಿತು. ರೂಟ್ 3 ಅಂತ ಬರ್ತಾ ಇದೆ. ಸೊ ಹಾಗೆ ಆನ್ಸರ್ ಬಂದು 1.73 ಬೋರ್ ಮ್ಯಾಗ್ನೆಟಾನ್. ಸೊ ನೆಕ್ಸ್ಟ್ 5th ಒನ್ಗೆ ಹೋಗೋಣ. ಸೊ ನಾನಿಲ್ಲಿ ಟೈಟಾನಿಯಂ ಕೇಳಿದ್ದೀನಿ. ಇದೇ ಥರ ನನಗೆ ಬೇರೆ ಬೇರೆ ಎಲಿಮೆಂಟ್ಸು ಕೇಳ್ತಾರೆ. ಸೊ ಯಾವ್ಯಾವ ಎಲಿಮೆಂಟ್ಸ್ ಕೇಳ್ತಾರೆ ಅಂತಂದರೆ ಅದು ಫಸ್ಟ್ ಸೀರೀಸ್ದು 3D ಎಲಿಮೆಂಟ್ಸೇ ಕೇಳೋದು. 3D ಸೀರೀಸ್ ಎಲಿಮೆಂಟ್ಸ್, ದಟ್ ಈಸ್ ಸ್ಕ್ಯಾಂಡಿಯಂ, ವೆನಾಡಿಯಂ, ಕ್ರೋಮಿಯಂ, ಸ್ಕ್ಯಾಂಡಿಯಂ, ಟೈಟಾನಿಯಂ, ವೆನಾಡಿಯಂ, ಕ್ರೋಮಿಯಂ, ಮ್ಯಾಂಗನೀಸ್, ಐರನ್, ಕೋಬಾಲ್ಟ್, ನಿಕಲ್, ಕಾಪರ್ ಆ್ಯಂಡ್ ಜಿಂಕ್. ಸೊ ಇಷ್ಟು ಮೆಟಲ್ಗಳೆಲ್ಲ ನಿಮಗೆ ಮೇಯ್ನಾಗಿ ಮ್ಯಾಗ್ನೆಟಿಕ್ ಮೊಮೆಂಟಮ್ ಕೇಳೋದು. ಸೊ ಇದ್ರದ್ದು ಅಟಾಮಿಕ್ ನಂಬರ್ ಕೊಟ್ಟಿರ್ತಾರೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗೆ ಬರ್ಕೊಳ್ಳೋದು ಅಂತ ತಿಳ್ಕೊಂಡಿರ್ಬೇಕು ನೀವು. ಆಗ ಯಾವುದಾದ್ರೂ ಆನ್ಸರ್ ಮಾಡ್ಕೋಬಹುದು ಈಸಿಯಾಗಿ. ಸೊ ನೆಕ್ಸ್ಟ್ ಒನ್ ಕೊಟ್ಟಿದ್ದೀನಿ ನೋಡಿ, ಕ್ಯಾಲ್ಕುಲೇಟ್ ದಿ ಮ್ಯಾಗ್ನೆಟಿಕ್ ಮೊಮೆಂಟಮ್ ಆಫ್ ಐರನ್ 2+. ಸೊ ಅಟಾಮಿಕ್ ನಂಬರ್ 26. ಸೊ ಫಸ್ಟ್ ಇದಕ್ಕೆ ಇವಾಗ ಐರನ್ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಳ್ಳೋಣ. ಅರ್ಗಾನ್ 3D. ಸೊ ಅರ್ಗಾನ್ ಅಂದರೆ 18 ಇದೆ. ಸೊ ಫಸ್ಟ್ 4s ಫಿಲಪ್ ಮಾಡ್ಕೊಂಡು 18 ಆದ ತಕ್ಷಣ 4s 20, 18, 19, 20. ಸೊ 26 ಕೊಟ್ಟಿರೋದು, ಇನ್ನೆಷ್ಟು ಮಿಕ್ಕಿದೆ 6. ಈ ಥರ ಬರ್ಕೋಬೇಕು. ಐರನ್ 2+ ಅಂದ ತಕ್ಷಣ 2 ಎಲೆಕ್ಟ್ರಾನ್ಸ್ ರಿಮೂವ್ ಮಾಡ್ತೀರಾ. ಸೊ ಅರ್ಗಾನ್ 3D 4s ಅಂತ ಬರ್ಕೊಳ್ಳಿ. ಫಸ್ಟು ಯಾವಾಗಲೂ ಫಸ್ಟ್ ರಿಮೂವ್ ಮಾಡಬೇಕಾದ್ರೆ ಔಟರ್ ಮೋಸ್ಟ್, ಸೊ 4s ಇಂದ ತೆಗಿತೀರಾ. ಇಲ್ಲಿಂದ 2 ಎಲೆಕ್ಟ್ರಾನ್ ತೆಗೆದಾಗ ಡಿ ಎಲ್ ಎಷ್ಟು ಉಳ್ಕೊಳ್ತು, 6 ಹಾಗೆ ಉಳ್ಕೊಂಡಿರುತ್ತೆ. ಈಗ ಡಿ ಆರ್ಬಿಟಲಲ್ಲಿ ಫಿಲಪ್ ಮಾಡೋಣ ಎಲೆಕ್ಟ್ರಾನ್ಸ್ನ. 6 ಇದೆ. ಸೊ 1, 2, 3, 4, 5 ಆ್ಯಂಡ್ 6. 6th ಎಲೆಕ್ಟ್ರಾನ್ ಇಲ್ಲಿ ಫಿಲಪ್ ಮಾಡಿದ್ರಿ. ಈಗ ಎಷ್ಟು ಅನ್ಪೇರ್ಡ್ ಕಾಣಿಸ್ತಿದೆ. ಸೊ ಫಸ್ಟ್ ಆರ್ಬಿಟಲಲ್ಲಿ ಪೇರ್ಡ್ ಇದೆ. ಇನ್ನು ಮಿಕ್ಕಿದ್ದು 4 ಆರ್ಬಿಟಲ್ ನೋಡಿ ಒಂದೊಂದೇ ಎಲೆಕ್ಟ್ರಾನ್ ಇದೆ. therefore n is equal to 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಇದನ್ನ ಈಗ ಫಾರ್ಮುಲಾಗೆ ಅಪ್ಲೈ ಮಾಡಬೇಕು. ಫಸ್ಟ್ ಫಾರ್ಮುಲಾ ಬರ್ಕೊಳ್ಳೋಣ. ಫಾರ್ಮುಲಾಗೆ 1 ಮಾರ್ಕ್ಸ್ ಇದೆ. ಅದಾದಮೇಲೆ n ವ್ಯಾಲ್ಯೂ ಅಪ್ಲೈ ಮಾಡ್ತಾ ಇದ್ದೀನಿ. 4 + 2 ಬೋರ್ ಮ್ಯಾಗ್ನೆಟಾನ್, ದಟ್ ಈಸ್ ಗುಡ್ ಟು. ಸೊ 4, 5, 6 4s are 24. ಸೊ ರೂಟ್ 24 ಅಂತ ಮಾಡ್ತೀರಾ ನೀವು. ಕ್ಯಾಲ್ಕುಲೇಟರ್ ಯೂಸ್ ಮಾಡಿರ್ತೀರಾ. ರೂಟ್ 24ಗೆ ನಿಮಗೆ ವ್ಯಾಲ್ಯೂ 4.89 ಬೋರ್ ಮ್ಯಾಗ್ನೆಟಾನ್, 4.89 ಆನ್ಸರ್ ಬರುತ್ತೆ. ಸೊ ಫೈನಲ್ ಆನ್ಸರ್ ವಿತ್ ಯೂನಿಟ್ 1 ಮಾರ್ಕ್ಸ್, ಫಾರ್ಮುಲಾಗೆ ಇನ್ನೊಂದು ಮಾರ್ಕ್ಸ್ ಇರುತ್ತೆ. ಸೊ ನೆನ್ಪಿಡ್ಕೊಳ್ಳಿ, ಇಷ್ಟು ಎಲಿಮೆಂಟ್ಸ್ ಅಟಾಮಿಕ್ ನಂಬರ್ ಆ್ಯಂಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ತಿಳ್ಕೊಂಡಿರಿ. ಸೊ ನೆಕ್ಸ್ಟ್ 6th ಒನ್ಗೆ ಹೋಗೋಣ. ವಾಟ್ ಈಸ್ ಲ್ಯಾಂಥನೈಟ್ ಕಂಟ್ರಾಕ್ಷನ್ ಆ್ಯಂಡ್ ಆಲ್ಸೋ ರೈಟ್ ಇಟ್ಸ್ ಕಾಸಸ್. ಲ್ಯಾಂಥನೈಟ್ ಕಂಟ್ರಾಕ್ಷನ್ ಅಂದ್ರೆ ಏನು? ದ ಗ್ರಾಜುವಲ್ ಡಿಕ್ರೀಸ್ ಇನ್ ಅಟಾಮಿಕ್ ಆ್ಯಂಡ್ ಅಯೋನಿಕ್ ರೇಡಿಯೈ ಫ್ರಮ್ ಲ್ಯಾಂಥನಮ್ ಟು ಲುಟೀಟಿಯಂ ಇಸ್ ಕಾಲ್ಡ್ ಲ್ಯಾಂಥನೈಟ್ ಕಂಟ್ರಾಕ್ಷನ್. ಕಾಸಸ್ ಬಂದು ಡ್ಯೂ ಟು ಇಂಪರ್ಫೆಕ್ಟ್ ಶೀಲ್ಡಿಂಗ್ ಆಫ್ ಎಲೆಕ್ಟ್ರಾನ್ in the same set of orbitals. So 2 marks question, definition ಗೊಂದು, cause ಗೊಂದು marks. So 7th one, give any 2 consequence. causes ಅಂದ್ರೇನೆ ಬೇರೆ, ಕಾನ್ಸಿಕ್ವೆನ್ಸ್ ಅಂದ್ರೆ ಬೇರೆನೆ. ಸೊ ನೋಡ್ಕೋಬೇಕು ಆನ್ಸರ್ ಹೇಗೆ ಬರೋದು ಅಂತ. ಕಾನ್ಸಿಕ್ವೆನ್ಸ್ ಅಂತ ಕೇಳ್ತಾ ಇದೀವಿ ಇಲ್ಲಿ. give any 2 consequence of lanthanide contraction. The first consequence is atomic radii of zirconium and hafnium is almost same. ಸೊ ಜರ್ಕೋನಿಯಂ, ಹಾಫ್ನಿಯಂ ಬದಲು ನಾವು 4D ಆ್ಯಂಡ್ 5D ಅಂತಾದ್ರೂ ಕೇಳ್ಬೋದು. ಇದು 4D ಸೀರೀಸ್ದು, ಇದು 5D ಸೀರೀಸ್ದು. ಸೊ ಸೆಕೆಂಡ್ ಪಾಯಿಂಟ್, ಸಪರೇಷನ್ ಆಫ್ 4D ಆ್ಯಂಡ್ 5D ಸೀರೀಸ್ ಆರ್ ಡಿಫಿಕಲ್ಟ್. ದ ಸೆಕೆಂಡ್ ಕಾಸಸ್, ಸೊ ಸೆಕೆಂಡ್ ಕಾನ್ಸಿಕ್ವೆನ್ಸ್. ಆ್ಯಂಡ್ ದ ಥರ್ಡ್ ಕಾನ್ಸಿಕ್ವೆನ್ಸ್ ಈಸ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಈಸ್ ಆಲ್ವೇಸ್ ಇನ್ಕ್ರೀಸಸ್. ಅಂದರೆ E0 ಅಂತ ಕೊಟ್ಟಿದ್ವಿ. E0 ವ್ಯಾಲ್ಯೂ ಆಲ್ವೇಸ್ ಇನ್ಕ್ರೀಸಸ್. ಇದು ಥರ್ಡ್ ಕಾನ್ಸಿಕ್ವೆನ್ಸ್. ಕಾನ್ಸಿಕ್ವೆನ್ಸ್ ಅಂತ ಹೇಳಿದ್ರೆ, ಕಾನ್ಸಿಕ್ವೆನ್ಸ್ ಆಫ್ ಲ್ಯಾಂಥನೈಡ್ ಕಂಟ್ರಾಕ್ಷನ್ ಅಂತ ಹೇಳಿದ್ರೆ ಮೇನ್ ಆಗಿ ಲ್ಯಾಂಥನೈಡ್ ಕಂಟ್ರಾಕ್ಷನ್ ಇಂದ ಆಗೋ ಪರಿಣಾಮಗಳು ಏನು ಅನ್ನೋದು. ಕಾನ್ಸಿಕ್ವೆನ್ಸ್ ಅಂದ್ರೆ ಪರಿಣಾಮಗಳು, ಏನೆಲ್ಲ ಎಫೆಕ್ಟ್ ಆಗ್ತಾ ಇದೆ. ಸೊ ಡಿ ಆರ್ಬಿಟಲ್ ಅಲ್ಲಿ, ಸೊ ಈ ಸೀರೀಸ್ ಅಲ್ಲಿ ಏನೇನು 4D ಆ್ಯಂಡ್ 5D ಸೀರೀಸ್ ಅಲ್ಲಿ ಏನೇನು ಎಫೆಕ್ಟ್ ಆಗ್ತಿದೆ ಅನ್ನೋದನ್ನ ನಾನು ಪಾಯಿಂಟ್ಸ್ ಮಾಡಿರೋದಿಲ್ಲಿ. ಒಂದು ಸಪ್ರೇಷನ್ ಕಷ್ಟ ಆಗುತ್ತೆ, ಇನ್ನೊಂದು ಆಲ್ಮೋಸ್ಟ್ ಸೇಮ್ ರೇಡಿಯಸ್ ಇದೆ, ಆಮೇಲೆ E0 ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ ಹೋಗೋಣ 8th ಒನ್. ವೈ ಕ್ರೋಮಿಯಂ 2+, ಇದು 2+, ಇದು ರೆಡ್ಯೂಸಿಂಗ್
and manganese 3 plus oxidizing when both have D4 configuration. ಇಲ್ಲಿ ಏನು ಹೇಳ್ತಿದ್ದೀವಿ ಅಂತಂದರೆ ಕ್ರೋಮಿಯಮ್ ರೆಡ್ಯೂಸ್ ಆಗ್ತಿದೆ, ರೆಡ್ಯೂಸಿಂಗ್, ಆ್ಯಂಡ್ ಮ್ಯಾಂಗನೀಸ್ 3 ಪ್ಲಸ್ ಆಕ್ಸಿಡೈಸಿಂಗ್ ವೆನ್ ಬೋತ್ ಹ್ಯಾವ್ D4 ಕಾನ್ಫಿಗರೇಷನ್. ಯಾಕೆ ಈ ಥರ ಆಗ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಆನ್ಸರ್ ಇದು 2 ಮಾರ್ಕ್ಸಿಗೆ ಬರುತ್ತೆ. ಎರಡಕ್ಕೂ ಪಾಯಿಂಟ್ಸ್ ಕೊಟ್ಟಿದ್ದೀನಿ ಇಲ್ಲಿ. ಕ್ರೋಮಿಯಂ 2 ಪ್ಲಸ್ ಇಸ್ ರೆಡ್ಯೂಸಿಂಗ್ ಆಸ್ ಇಟ್ಸ್ ಕಾನ್ಫಿಗರೇಷನ್ ಚೇಂಜಸ್ ಫ್ರಮ್ D4 ಟು D3. ಸೊ ನೀವು ಇದಕ್ಕೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದು ನೋಡ್ಕೋಬೇಕಾಗುತ್ತೆ. ಕ್ರೋಮಿಯಂ ಅಂತ ಹೇಳಿದ್ರೆ ಅರ್ಗಾನ್, ಕ್ರೋಮಿಯಂ ಅಂತಂದರೆ 24, ಅರ್ಗಾನ್ 3D5 4S1 ಬರುತ್ತೆ. ಸೊ ಹಾಗೆ ನೆಕ್ಸ್ಟು ಮ್ಯಾಂಗನೀಸ್ಗೂ ತಗೊಳ್ಳೋಣ. ಸೊ ಮ್ಯಾಂಗನೀಸ್ 25, therefore argon 3D5 4S2. ಸೊ 3D ಎಲಿಮೆಂಟ್ಸ್ ಎಲ್ಲ ನಿಮಗೆ ಅಟಾಮಿಕ್ ನಂಬರು ಮತ್ತು ಎಲಿಮೆಂಟ್ಸ್ನ ನೆನ್ಪಿಟ್ಕೊಂಡಿರಬೇಕು. ಯಾಕಂದ್ರೆ ಕ್ವಶನ್ಸ್ ಅದ್ರ ಮೇಲೇ ಇರುತ್ತೆ. ಆಲ್ಮೋಸ್ಟು CET ಅಲ್ಲೂ ಅಷ್ಟೇ ಇದ್ರ ಮೇಲೇ ಕ್ವಶನ್ಸ್ ಬರ್ದಿರುತ್ತೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆ್ಯಂಡ್ ಅಟಾಮಿಕ್ ನಂಬರ್ ಗೊತ್ತಿರಲಿ. ಸೊ ಕ್ರೋಮಿಯಂ 2 ಪ್ಲಸ್ ಅಂದ ತಕ್ಷಣ ಏನಾಗುತ್ತೆ, 2 ಎಲೆಕ್ಟ್ರಾನ್ಸ್ ರಿಮೂವ್ ಮಾಡ್ತೀವಿ. ಆಗ ಇಲ್ಲಿಂದ ಒಂದು ಎಲೆಕ್ಟ್ರಾನ್ಸ್ ಇಲ್ಲಿಂದ ಹೋಯ್ತು ಅಂತ 3D4 ಆಗ್ತಾ ಇದೆ. ಸೊ 3D4 ಇದೆ. ನೆಕ್ಸ್ಟ್ ಏನಾಗ್ತಿದೆ ಇಲ್ಲಿ ಕೇಳ್ತಿರೋ ಕ್ವಶನ್, ಕ್ರೋಮಿಯಂ 2 ಪ್ಲಸ್ ಇಸ್ ರೆಡ್ಯೂಸಿಂಗ್ ಆಸ್ ಇಟ್ಸ್ ಕಾನ್ಫಿಗರೇಷನ್ ಚೇಂಜಸ್ ಫ್ರಮ್ D4 ಟು D3. D4 ಇದ್ದಿದ್ದು D3ಗೆ ಚೇಂಜಸ್ ಆಗ್ತಾ ಇದೆ. ಸೊ ರೆಡ್ಯೂಸಿಂಗ್ ಅಂತಂದ್ರೆ ಏನಾಗ್ತಿದೆ, ಇಲ್ಲಿ ಅಡಿಷನ್ ಆಫ್ ಎಲೆಕ್ಟ್ರಾನ್ಸ್ ಆಗ್ತಾ ಇದೆ. ಸೊ ಇಲ್ಲಿ ರೆಡ್ಯೂಸಿಂಗ್ ಅಂತ ಹೇಳಿದ ತಕ್ಷಣ ಇಲ್ಲಿ ಏನಾಗ್ತಿದೆ, ರಿಮೂವಲ್ ಆಫ್ ಎಲೆಕ್ಟ್ರಾನ್ಸ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಇಲ್ಲಿ ರಿಮೂವಲ್ ಆಫ್ ಎಲೆಕ್ಟ್ರಾನ್ ಅಂದ ತಕ್ಷಣ D4 ಇದ್ದಿದ್ದು D3ಗೆ ಕನ್ವರ್ಟ್ ಆಗ್ತಾ ಇದೆ. ಸೊ D4 ಇದ್ದಿದ್ದು D3 ಆಯಿತು. ಸೊ ಇದೇನಾಗ್ತಿದೆ, D4 ಇಂತ D3 ಸ್ಟೇಬಲ್ ಕಾನ್ಫಿಗರೇಷನ್. ಸೊ ನೀವು ನೆನ್ಪಿಟ್ಕೊಂಡಿರ್ಬೇಕು, ಡಿ ಆರ್ಬಿಟಲ್ಸ್ ಅಲ್ಲಿ D3, D5, D10 ಸ್ಟೇಬಲ್ ಅಂತ ಬರುತ್ತೆ. ಸೊ ಸ್ಟೇಬಲ್ ಕಾನ್ಫಿಗರೇಷನ್ ಬರೋದು. ಸೊ D10 ಕಂಪ್ಲೀಟ್ಲಿ ಸ್ಟೇಬಲ್, D5 ಹಾಫ್ ಫಿಲ್ಡ್ ಎಕ್ಸ್ಟ್ರಾ ಸ್ಟೆಬಿಲಿಟಿ ಅಂತ ಕರಿತೀವಿ, ಆ್ಯಂಡ್ D3 ಇಸ್ ಆಲ್ಸೋ ಸ್ಟೇಬಲ್. ಸೊ D3 ಬಂದು T2G ಲೆವೆಲಲ್ಲಿ ಸ್ಟೇಬಲ್ ಅಂತ ಕರಿತೀವಿ. ಇದೆರಡಕ್ಕೂ ನಾವು ಕಂಪೇರ್ ಮಾಡಿದ್ರೆ D3 ಇಸ್ ಮೋರ್ ಸ್ಟೇಬಲ್ ದ್ಯಾನ್ D5 ಅಂತಲೂ ಕರಿತೀವಿ. ಸೊ ಹಾಗಾಗಿ ಇಲ್ಲಿ 4 ಇರೋದು ಅನ್ಸ್ಟೇಬಲ್, 3 ಬಂದು ಸ್ಟೇಬಲ್. ಅದಕ್ಕೇನು ಮಾಡುತ್ತೆ, ಕ್ರೋಮಿಯಮು ಆದಷ್ಟು ಒಂದು ಎಲೆಕ್ಟ್ರಾನ ಕಳ್ಕೊಂಡು ಸ್ಟೇಬಲ್ ಆಗಕ್ಕೆ ನೋಡ್ತಾ ಇರುತ್ತೆ. ಹಾಗಾಗಿ ಕ್ರೋಮಿಯಮು ರೆಡ್ಯೂಸ್ ಆಗಕ್ಕೆ ನೋಡುತ್ತೆ. ಅದನ್ನೇ ನಾವಿಲ್ಲಿ ಕೊಟ್ಟಿರೋದು. ಕ್ರೋಮಿಯಂ 2 ಪ್ಲಸ್ ಇಸ್ ರೆಡ್ಯೂಸಿಂಗ್ ಆಸ್ ಇಸ್ ಕಾನ್ಫಿಗರೇಷನ್ ಚೇಂಜಸ್ ಫ್ರಮ್ D4 ಟು D3 ಹ್ಯಾವಿಂಗ್ ಹಾಫ್ ಫಿಲ್ಡ್ T2G ಲೆವೆಲ್. ಇದು ರೀಸನ್. ಹಾಗೆ ನೆಕ್ಸ್ಟ್ ಮ್ಯಾಂಗನೀಸ್ ನೋಡಿ, ಕ್ರೋಮಿಯಂ ರೆಡ್ಯೂಸ್ ಆಗ್ತಾ ಇದೆ, ಮ್ಯಾಂಗನೀಸ್ 3 ಪ್ಲಸ್ ಆಕ್ಸಿಡೈಸ್ ಆಗ್ತಿದೆ. ಆಕ್ಸಿಡೈಸ್ ಅಂತಂದ್ರೆ ಆ್ಯಡ್ ಆಗ್ತಾ ಇರೋದು ಎಲೆಕ್ಟ್ರಾನ್ಸು. ಸೊ ಇಲ್ಲಿ ಫಸ್ಟು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ Mn3 ಪ್ಲಸ್ ಅಂತ ಬರೆಯೋಣ. Mn3 ಪ್ಲಸ್ ಅಂದರೆ ಅರ್ಗಾನ್ ಎಷ್ಟು ಎಲೆಕ್ಟ್ರಾನ್ಸ್ ಕಳ್ಕೊಳ್ತಾ ಇದೆ, ಇಲ್ಲಿಂದ 2 ಇಲ್ಲಿಂದ 3 4 ಆಗೋಗುತ್ತೆ. Mn2 ಪ್ಲಸ್ ಅಂತ ಹೇಳಿದ್ರೆ ಅರ್ಗಾನ್ 3D5 ಆಗ್ತಾ ಇದೆ, 4S0. ಸೊ ಇವಾಗ ಇದೆರಡರಲ್ಲಿ ಯಾವುದು ಸ್ಟೇಬಲ್, Mn2 ಪ್ಲಸ್ ಸ್ಟೇಬಲ್, Mn3 ಪ್ಲಸ್ ಅನ್ಸ್ಟೇಬಲ್. ಸೊ ಇಲ್ಲಿ Mn3 ಪ್ಲಸ್ ಈಸ್ ಆಕ್ಸಿಡೈಸಿಂಗ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನು ಆಕ್ಸಿಡೈಸ್ ಆಗೋದಂದ್ರೆ ಏನು, ಒಂದು ಎಲೆಕ್ಟ್ರಾನ್ ಆ್ಯಡ್ ಆಗೋದು. ಆ್ಯಡ್ ಆದಾಗ Mn3 ಪ್ಲಸ್ ಇದ್ದಿದ್ದು 2 ಪ್ಲಸ್ ಆಗಿ ಕನ್ವರ್ಟ್ ಆಗುತ್ತೆ. Mn3 ಪ್ಲಸ್ ಇಸ್ ಕನ್ವರ್ಟೆಡ್ ಟು Mn2 ಪ್ಲಸ್ ಬೈ ಅಡಿಷನ್ ಆಫ್ 1 ಎಲೆಕ್ಟ್ರಾನ್. ಸೊ ಹಾಗಾಗಿ Mn3 ಪ್ಲಸ್ ಆಕ್ಸಿಡೈಸ್ ಆಗಕ್ಕೆ ನೋಡ್ತಾ ಇರುತ್ತೆ. ಯಾಕೆ ಆಕ್ಸಿಡೈಸ್ ಆಗಕ್ಕೆ ನೋಡ್ತಿರುತ್ತೆ, 4 ಇತ್ತು ಅಂದಿದ್ದು ಸ್ಟೇಬಲ್ ಅಲ್ಲ. ಸೊ ಹಾಗಾಗಿ ಒಂದು ಎಲೆಕ್ಟ್ರಾನ್ ತಗೊಂಡು ಅದು ಸ್ಟೇಬಲ್ ಆಗಕ್ಕೆ ನೋಡ್ತಾ ಇರುತ್ತೆ. ಹಾಗಾಗಿ ಅದನ್ನ ಆಕ್ಸಿಡೈಸಿಂಗ್ ಅಂತ ಕರಿತೀವಿ. ಅದೇ ರೀಸನ್ ಕೊಟ್ಟಿದ್ದು. Mn3 plus to Mn2 plus results in half-filled D5 configuration which has extra stability. Next one, 9th one. Among copper 2 plus and copper plus, which one is more stable? So, ಇಲ್ಲಿ question ಕೊಟ್ಟಿದ್ದೀವಿ. Copper plus 1 is converted into copper and copper 2 plus is converted into copper. Electrode potential value ಕೊಟ್ಟಿದ್ದೀವಿ 0.52 volt and 0.34 volt. ಸೊ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ನೋಡ್ಬಿಟ್ಟು ನೀವು ಆನ್ಸರ್ ಮಾಡಬೇಕಾಗತ್ತೆ ಕ್ವಶನ್. ಸೊ ಇಲ್ಲಿ ನೋಡಿ ಆನ್ಸರು, ಕಾಪರ್ 2 ಪ್ಲಸ್
ಈಸ್ ಮೋರ್ ಸ್ಟೇಬಲ್ ದೆನ್ ಕಾಪರ್ ಪ್ಲಸ್ ಅಯಾನ್ ಅಂತ ಕೊಟ್ಟಿದ್ದೀವಿ. ಸೊ ಎಲೆಕ್ಟ್ರೋ ಪೊಟೆನ್ಷಿಯಲ್ ವ್ಯಾಲ್ಯೂ ಯಾವುದಕ್ಕೆ ಕಮ್ಮಿ ಇರುತ್ತೋ ಸೊ ಅದು ಮೋರ್ ಸ್ಟೇಬಲ್ ಅನ್ನೋದು. ಸೊ ನೆಕ್ಸ್ಟ್ ಒನ್ಗೆ ಹೋಗೋಣ. 10th ಒನ್, ಜಿಂಕ್ 2+ ಸಾಲ್ಟ್ ಆರ್ ಕಲರ್ಲೆಸ್ ಬಟ್ ಕಾಪರ್ 2+ ಸಾಲ್ಟ್ ಆರ್ ಕಲರ್ಡ್, ಗಿವ್ ರೀಸನ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಚೆಕ್ ಮಾಡಬೇಕು ಅಂತಂದಾಗ ಜಿಂಕ್ ಅಟಾಮಿಕ್ ನಂಬರ್ 30. ಸೊ ಅದರಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡಬೇಕು. ಆಗಲೇ ಮ್ಯಾಗ್ನೆಟಿಕ್ ಮೊಮೆಂಟಮ್ ಮಾಡೋ ಹಾಗೆ ಇದರಲ್ಲೂ ಚೆಕ್ ಮಾಡ್ತೀರಾ. ಸೊ ಡಿ ಆರ್ಬಿಟಲಲ್ಲಿ 3d10 ಬರುತ್ತೆ. ಸೊ ಆರ್ಬಿಟಲಲ್ಲಿ ಎಲೆಕ್ಟ್ರಾನ್ಸ್ನ ಫಿಲ್ಅಪ್ ಮಾಡಿದಾಗ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇತ್ತು ಅಂತಂದರೆ ಅದನ್ನ ನಾವು ಏನಂತ ಕರಿತೀವಿ, ಕಲರ್ಡ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಸೊ ಪೇರ್ಡ್ ಎಲೆಕ್ಟ್ರಾನ್ಸ್ ಇತ್ತು ಅಂತಂದರೆ ಅದನ್ನ ಕಲರ್ಲೆಸ್ ಕಾಂಪೌಂಡ್ ಅಂತ ಕರಿತೀವಿ. ಈಗ ಜಿಂಕ್ 2+ ಅಯಾನು ಆನ್ಸರ್ ನೋಡಿ, ಇಲ್ಲಿ ಜಿಂಕ್ 2+ ಅಯಾನಲ್ಲಿ ಯಾವುದೇ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರೋಲ್ಲ. ಸೊ ಹಾಗಾಗಿ ಆನ್ಸರ್ ಬಂದು ಇನ್ Zn2+ ದೇರ್ ಈಸ್ ಆಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಸೊ ಹಾಗಾಗಿ ಅದು ಕಲರ್ಲೆಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕಾಪರ್ 2+ ಸಾಲ್ಟ್ ಆರ್ ಕಲರ್ಡ್ ಅಂತ ಕೊಟ್ಟಿದ್ದೀವಿ. ಇನ್ ಕಾಪರ್ 2+ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಟ್ ಈಸ್ ಕಲರ್ಡ್. ಸೊ ಇಲ್ಲಿ ಕಂಪ್ಲೀಟ್ ಆಗಿ ಪೇರಿಂಗ್ ಆಗಿರಲ್ಲ, ಅನ್ಪೇರ್ಡ್ ಅಂತಂದ್ರೆ ತೋರಿಸಿ ನಿಮಗೆ ಸಿಂಗಲ್ ಆಗಿರುತ್ತೆ ಎಲೆಕ್ಟ್ರಾನ್ಸ್. ಸೊ ಹಾಗಿತ್ತು ಅಂತಂದ್ರೆ ಅದು ಕಲರ್ ತೋರಿಸುತ್ತೆ. ಸೊ ಈ ತರ ನಿಮಗೆ ಕಂಪ್ಲೀಟ್ ಆಗಿ 3D ಎಲಿಮೆಂಟ್ಸ್ ಅಲ್ಲಿ ನಾನು ಆವಾಗಲೇ ತೋರಿಸಿದೆ. ಸ್ಕ್ಯಾಂಡಿಯಂ, ಟೈಟಾನಿಯಂ, ವೆನಾಡಿಯಂ ಯಾವುದಾದ್ರೂ ಕೊಡಬಹುದು. ಸೊ 3+ 2+ ಆರ್ ಕಾಪರ್ 1+. ಸೊ ಎಲ್ಲದಕ್ಕೂ ಚೆಕ್ ಮಾಡಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಹೋಗೋಣ 11th ಒನ್, ವಾಟ್ ಆರ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್? ದ ಕಾಂಪೌಂಡ್ ಇನ್ ವಿಚ್ ಸ್ಮಾಲ್ ಆಟಮ್ಸ್ ಲೈಕ್ hydrogen, carbon or nitrogen are trapped into interstitial site of the crystal lattice of metal is called interstitial compounds. Example, ಸೊ ಇಲ್ಲಿ ಟೈಟಾನಿಯಂ, ಕಾರ್ಬನ್ ತಗೊಂಡಿದ್ದೀನಿ. ಸೊ ನಿಮಗೆ ಇಲ್ಲಿ ಗೊತ್ತಿರಬೇಕು ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ಗೆ ಯಾವುದೆಲ್ಲ ಸ್ಮಾಲೆಸ್ಟ್ ಆಟಮ್ಸ್ ನಾವು ಆ್ಯಡ್ ಮಾಡ್ತೀವಿ ಅನ್ನೋದು. ದಟ್ ಈಸ್ ಹೈಡ್ರೋಜನ್, ಕಾರ್ಬನ್ ಆರ್ ನೈಟ್ರೋಜನ್. ನಿಮಗೆ ಡೆಫಿನೇಷನ್ ಇಂಪಾರ್ಟೆಂಟ್ ಇದರಲ್ಲಿ. ಸೊ ಇದು ಎಕ್ಸಾಂಪಲ್ ಕೇಳಲ್ಲ ಆದಷ್ಟು. ಸೊ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ 12th ಒನ್, which is a stronger reducing agent between chromium 2+ or iron 2+ and why? So strongest reducing agent ಅಂತ ಕೇಳಿದ್ದಾರೆ. ಸೊ ರೆಡ್ಯೂಸಿಂಗ್ ಏಜೆಂಟ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅದನ್ನ ನೋಡಿ. ಸಿಂಪಲ್ ಆಗಿ ಹೇಳ್ತೀನಿ, ರೆಡ್ಯೂಸಿಂಗ್ ಏಜೆಂಟ್ ಅಂತಾರೆ ರಿಮೂವಲ್ ಆಫ್ ಎಲೆಕ್ಟ್ರಾನ್ಸ್. ವಿಚ್ ಇಸ್ ದ ಸ್ಟ್ರಾಂಗೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್ ಬಿಟ್ವೀನ್ chromium 2+ or iron 2+ and why? So chromium 2+ is strong reducing agent than iron 2+. This is because chromium changes from D4 to D3. So D4 ಇಂದ D3 ಆಗ್ತಿದೆ. D3 is a stable electronic configuration. ಆಗಲೇ ಒಂದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ ನಾನು. ಸೊ D3 stable due to half filled T2g orbital. ಸೊ ನಿಮ್ಗೊಂದು ಗೊತ್ತಿರಬೇಕು, D3 is more stable than D5 configuration. Scandium, 13th one. Scandium has ಲೆಸ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ವೈ ಅಂತ ಕೇಳಿದ್ದಾರೆ. ಸೊ ನೋಡಿ ಇಲ್ಲಿ ಮೆಟಲ್ 3+ ಟು ಮೆಟಲ್ 2+ ಕನ್ವರ್ಷನ್ ಕೊಟ್ಟಿದ್ದೀವಿ. ಸೊ ಯಾಕೆ ಸ್ಕ್ಯಾಂಡಿಯಮು ಮೆಟಲ್ 3+ ಇಂದ ಮೆಟಲ್ 2+ ಹೋಗಬೇಕಾದ್ರೆ ಅದ್ರ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ ಅನ್ನೋದು. ಸೊ ಇಲ್ಲಿ ಆನ್ಸರ್ ನೋಡಿ, ದಿಸ್ ಇಸ್ ಡ್ಯೂ ಟು ಎಕ್ಸ್ಟ್ರಾ ಸ್ಟೆಬಿಲಿಟಿ ಆಫ್ ಸ್ಕ್ಯಾಂಡಿಯಂ 3+. ಇಟ್ ಅಟೈನ್ಸ್ ಅರ್ಗಾನ್ 3d0 ಕಾನ್ಫಿಗರೇಷನ್, ಹೆನ್ಸ್ ದ ವ್ಯಾಲ್ಯೂ ಡಿಕ್ರೀಸಸ್. ಹಾಗಾಗಿ ವ್ಯಾಲ್ಯೂ ಡಿಕ್ರೀಸ್ ಆಗ್ತಿದೆ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸ್ಕ್ಯಾಂಡಿಯಂ ಅಟಾಮಿಕ್ ನಂಬರ್ 21 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಂಡಿದ್ದೀನಿ, ಅರ್ಗಾನ್ 3d1 4s2. ಸೊ ಇದರಲ್ಲಿ 3+ ಮತ್ತು 2+ ಕೊಟ್ಟಿದ್ದಾರೆ, ಎರಡಕ್ಕೂ ನಾನು ಬರ್ಕೊಂಡಿದ್ದೀನಿ. 2+ ಅಂದರೆ ರಿಮೂವಲ್ ಆಫ್ 2 ಎಲೆಕ್ಟ್ರಾನ್ಸ್, therefore 4s0 ಆಯಿತು. 3d1 ಇದೆ, ಇದನ್ನ ಅನ್ಸ್ಟೇಬಲ್ ಅಂತ ತಗೊಳ್ತಿದ್ದೀವಿ. ಸ್ಕ್ಯಾಂಡಿಯಂ 3+, ಸೊ ಅರ್ಗಾನ್ 3 ಎಲೆಕ್ಟ್ರಾನ್ಸ್ ರಿಮೂವ್ ಮಾಡಬೇಕು, 4s0 3d0 ಎರಡೂ 0 ಆಯಿತು. ಅರ್ಗಾನ್ 18 ಬರ್ತಾ ಇದೆ, ಇದು ಸ್ಟೇಬಲ್, ಇದು ಅನ್ಸ್ಟೇಬಲ್. ಸೊ ಇಲ್ಲಿ ನೋಡಿ, ಸ್ಕ್ಯಾಂಡಿಯಂ 3+ ಇಸ್ ಸ್ಟೇಬಲ್ ಕೊಟ್ಟಿದ್ದಾರೆ, 3+ ಇಂದ 2+ ಆಗಿ ಕನ್ವರ್ಟ್ ಆಗ್ತಿರೋದು. ಸ್ಕ್ಯಾಂಡಿಯಂ 3+ ಇಂದ 2+ ಆಗ್ಬೇಕಾದ್ರೆ ಒಂದು ಎಲೆಕ್ಟ್ರಾನ್ ಆ್ಯಡ್ ಮಾಡಿರ್ತೀವಿ. ಸೊ ಅನ್ಸ್ಟೇಬಲ್ ಇಂದ ಅನ್ಸ್ಟೇಬಲ್ಗೆ ಹೋಗ್ತಾ ಇರಬೇಕಾದ್ರೆ ನಿಮಗೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಸ್ಟೇಬಲ್ ಟು ಅನ್ಸ್ಟೇಬಲ್ ಹೋಗ್ತಾ ಇದೆ ಕಾನ್ಫಿಗರೇಷನ್, ಆಗ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ. ಅದೇ ನಾವು ಇಲ್ಲಿ ಮೆನ್ಷನ್ ಮಾಡಿರೋದು. ಸೊ ನೆಕ್ಸ್ಟ್ ಜಿಂಕ್ ತಗೊಳ್ಳೋಣ. ಜಿಂಕಲ್ಲಿ ಅದೇ ಥರ ಕ್ವಶನ್, ಬಟ್ ವ್ಯಾಲ್ಯೂ ಹೈ ಅನ್ನೋದು ಕೊಟ್ಟಿದ್ದೀವಿ.
Zinc has very high electrode potential value. Why? Or give reason. So again ಇಲ್ಲಿ metal 3 plus is converted into metal 2 plus. So this is due to the removal of electrons from stable D10 configuration of Zn 2 plus ಅಂತ ಕೊಟ್ಟಿದ್ದೀವಿ. ಸೊ ನೋಡಿ ಇಲ್ಲಿ ಜಿಂಕ್ ತಗೊಂಡಿದ್ದೀನಿ 30 atomic number, electronic configuration 3d10 4s2. ಪ್ಲಸ್ 2 ಅಲ್ಲಿ ಇದ್ದಾಗ 3d10 4s0 ಆಯಿತು, 2 ಎಲೆಕ್ಟ್ರಾನ್ ತೆಗ್ದ್ವಿ. ಸೊ ನೋಡಿ 3d10 ಅಂತಂದ್ರೆ ಕಂಪ್ಲೀಟ್ಲಿ ಫಿಲ್ಡ್, ಸೊ ದಿಸ್ ಇಸ್ ಸ್ಟೇಬಲ್. ಜಿಂಕ್ 3 ಪ್ಲಸ್ ಅಂದ ತಕ್ಷಣ ಅರ್ಗಾನ್ 3 ಎಲೆಕ್ಟ್ರಾನ್ಸ್ ರಿಮೂವ್ ಮಾಡ್ತೀವಿ, 4s0 3d9 ಅನ್ಸ್ಟೇಬಲ್. ಈಗ ಏನಾಗ್ತಾ ಇದೆ, ಜಿಂಕ್ 3 ಪ್ಲಸ್ ಮೆಟಲ್ 3 ಪ್ಲಸ್ 2 ಮೆಟಲ್ 2 ಪ್ಲಸ್ ಅನ್ಸ್ಟೇಬಲ್ ಇಂದ ಸ್ಟೇಬಲ್ಗೆ ಹೋಗ್ತಾ ಇದೀವಿ, ಅನ್ಸ್ಟೇಬಲ್ ಇಂದ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೋಗ್ತಾ ಇದೀವಿ. ಸೊ ಸ್ಟೇಬಲ್ D10, ಸೊ ಅವಾಗ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. 15th ಒನ್, ರೈಟ್ ದಿ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್. ಸೊ ಇಲ್ಲಿ ಕ್ವಶನ್ಸ್ ನೋಡಿ, ವೇರಿಯೇಷನ್ಸ್ ಕೊಟ್ಟಿದ್ದೀನಿ ನಾನು. ಫಸ್ಟ್ ಕ್ವಶನ್, ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್. ಸೊ ನೋಬಲ್ ಗ್ಯಾಸ್ N-1 D2 1 to 10 NS 1 to 2. ಸೊ ಸೇಮ್ ಕ್ವಶನ್, ಆದರೆ ಸ್ವಲ್ಪ ಚೇಂಜಸ್ ಆಗಿದೆ. ರೈಟ್ ದಿ ವೇಲೆನ್ಷಿಯಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ರೈಟ್ ದಿ ವೇಲೆನ್ಷಿಯಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಡಿ ಬ್ಲಾಕ್. ಇಲ್ಲಿ ಜನರಲ್, ಇಲ್ಲಿ ವೇಲೆನ್ಷಿಯಲ್. ವೇಲೆನ್ಷಿಯಲ್ ಅಂದ ತಕ್ಷಣ ಔಟರ್ ಮೋಸ್ಟ್ ಬರುತ್ತೆ, ಆಗ ನೀವು ನೋಬೆಲ್ ಗ್ಯಾಸ್ನ ಬರೆಯೋ ಹಾಗಿಲ್ಲ. ನೋಬೆಲ್ ಗ್ಯಾಸ್ ಬರೆದ್ರೆ ತಪ್ಪಾಗೋಗುತ್ತೆ. ಸೊ ನೋಬೆಲ್ ಗ್ಯಾಸ್ ಯೂಸ್ ಮಾಡಬೇಡಿ. N-1 D to the power of 1 to 10 and NS 1 to 2. ಸೊ ನೆಕ್ಸ್ಟ್ ಅದೇ ತರ ನೋಡಿ, ನೆಕ್ಸ್ಟ್ ಬರ್ದಿದ್ದೀನಿ 17th ಒನ್, ರೈಟ್ ದಿ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ 3D ಸೀರೀಸ್. ಯಾವ ಸೀರೀಸ್ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಆಗ ನೀವು ಜನರಲ್ ಆಗಿ ಬರ್ಬಾರ್ದು, ನೋಬೆಲ್ ಗ್ಯಾಸ್ ಅಂತ ಇಲ್ಲಿ ಮೆನ್ಷನ್ ಮಾಡಬಾರ್ದು. ಸೊ 3D ಸೀರೀಸ್ ಅಂತ ಬರ್ತಿದ್ದಂಗೆ ನಾವು ಅರ್ಗಾನ್ ಅಂತ ಮೆನ್ಷನ್ ಮಾಡ್ತೀವಿ. ಅರ್ಗಾನ್ 3D10 3D ಸೀರೀಸ್ ಆಗಿರೋದ್ರಿಂದ 3D 1 to 10 4s 1 to 2. 4D ಸೀರೀಸ್ ಕೊಟ್ಟಿದ್ರೆ 4 ಅಂತ ಬರ್ತಿತ್ತು, 4D. ಸೊ ಹಾಗೆ ನೆಕ್ಸ್ಟ್ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಲ್ಯಾಂಥನೈಡ್. ನೋಡಿ ಲ್ಯಾಂಥನೈಡ್ ಅಂತ ಕೇಳ್ತಾ ಇದ್ದೀವಿ, ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಲ್ಯಾಂಥನೈಡ್ ಅಂತ ಮೆನ್ಷನ್ ಮಾಡ್ತಿದ್ದೀವಿ. ಸೊ ಲ್ಯಾಂಥನೈಡ್ ಅನ್ನೋದು ಯಾವ ಟೇಬಲ್ ಅಂದ್ರೆ ಯಾವ ಗ್ರೂಪ್ ಅಲ್ಲಿ ಬರುತ್ತೆ ಇದು ಅಂತಾನೆ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಬರುತ್ತೆ. ಸೊ ಎಫ್ ಬ್ಲಾಕ್ ಅಲ್ಲಿ ಲ್ಯಾಂಥನೈಡ್ಸ್ ಅಂಡ್ ಆಕ್ಟಿನೈಡ್ಸ್ ಬರೋದು. ಸೊ ಅದರಲ್ಲಿ ಲ್ಯಾಂಥನೈಡ್ ಅಂತ ಮೆನ್ಷನ್ ಮಾಡ್ತವ್ರೆ, ಆಗ ನೀವು ನೋಬೆಲ್ ಗ್ಯಾಸ್ ಅಂತ ಯೂಸ್ ಮಾಡಬಾರ್ದು. ಸೊ ಝೆನಾನ್ 4F 1 to 14 3D0 to 1 6s2. ಸೊ ನೆಕ್ಸ್ಟ್ ರೈಟ್ ದಿ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಎಫ್ ಬ್ಲಾಕ್. ನೋಡಿ ಈಗ ಎಫ್ ಬ್ಲಾಕ್ ಅಂತ ಕೇಳ್ತವ್ರೆ, ಎಫ್ ಬ್ಲಾಕ್ ಅಂತ ಕೇಳಿದಾಗ ಲ್ಯಾಂಥನೈಡ್ಸ್ ಅಂಡ್ ಆಕ್ಟಿನೈಡ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಬರಿಬೇಕಾದ್ರೆ ಆನ್ಸರ್ ನೋಬೆಲ್ ಗ್ಯಾಸ್ NS N-2 F 1 to 14 N-1 D0 to 1 and NS2. ಸೊ ಇಷ್ಟು ನಿಮಗೆ ಡಿಫ್ರೆಂಟ್ ಫಾರ್ಮಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋಕ್ಕೆ ಕೊಡ್ತಾರೆ. ಸೊ ಕರೆಕ್ಟಾಗಿ ಕ್ವಶನ್ ಓದ್ಕೋಬೇಕು, ವೇಲೆನ್ಷಿಯಲ್ ಕೊಟ್ಟಿದ್ದಾರ ಇಲ್ಲಾಂದ್ರೆ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ಬಿಟ್ಟು ಕೊಟ್ಟಿದ್ದಾರಾ ಅನ್ನೋದು. ಸೊ ನೆಕ್ಸ್ಟ್ ಇದು ಬಿಟ್ಟು ನಿಮ್ಗೆ ಇನ್ನೇನು ಕ್ವಶನ್ಸ್ ಬರುತ್ತೆ ಅಂತಂದ್ರೆ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ಸ್ ಬರುತ್ತೆ. ಸೊ ಅದರಲ್ಲಿ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತಾನೆ ಕೇಳ್ತು ಅಂತಂದ್ರೆ ದಟ್ ಈಸ್ +2. ದ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್ ದಟ್ ಈಸ್ +2. ದ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಲ್ಯಾಂಥನೈಡ್ ಅಂತ ಕೇಳಿದ್ರೆ +3 ಬರುತ್ತೆ. ಸೊ ಅದಾದ್ಮೇಲೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಯಾವ್ಯಾವ ಸೀರೀಸ್ ಅಲ್ಲಿ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಇದೆ ಅನ್ನೋದು. ಸೊ ನೆಕ್ಸ್ಟ್ ಪಾಯಿಂಟ್, ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಇನ್ 3D ಸೀರೀಸ್ ಅದು +7. ಎಲಿಮೆಂಟ್ ಬಂದು ಮ್ಯಾಂಗನೀಸ್, ಇಂಪಾರ್ಟೆಂಟ್ ಇದು, 1 ಮಾರ್ಕ್ಸ್ಗೆ ಬರುತ್ತೆ. ಸೊ 4D ಸೀರೀಸ್ ಅಲ್ಲಿ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ತೋರಿಸೋದು +8, ದಟ್ ಈಸ್ ರುಥೀನಿಯಂ. 5D ಸೀರೀಸ್ ಬಂತು ಅಂದರೆ +8, ದಟ್ ಈಸ್ ಆಸ್ಮಿಯಂ. ಸೊ ಈ ತರ ನಿಮಗೆ 1 ಮಾರ್ಕ್ಸ್ ಅಲ್ಲಿ ಕ್ವಶನ್ ಇರುತ್ತೆ, ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಇಲ್ಲಾಂದ್ರೆ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್. ಸೊ ಒಟ್ಟು ನಿಮಗೆ ಇದರಲ್ಲಿ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ನಿಮಗೆ 19 ಕ್ವಶನ್ಸ್ ನಾನು ಸಾಲ್ವ್ ಮಾಡಿದ್ದೀನಿ. ಸೊ ಇದ್ರಲ್ಲಿ ಏನೋ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಎಕ್ಸ್ಟ್ರಾ ಏನಾದ್ರು ಬೇರೆ ಕ್ವಶನ್ಸ್ ನೋಡಿ ಏನೋ ಡೌಟ್ ಬಂತು ಅಂತಂದ್ರೆ ಆ ಕ್ವಶನ್ನ ಹಾಕಿ ನಾವು ಸಾಲ್ವ್ ಮಾಡ್ಕೊಡ್ತೀವಿ. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.